ಇತ್ತೀಚಿನ ದಿನಗಳಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಜಕಾರಣ ಬಂಡವಾಳಶಾಹಿಗಳ ಕೈ ಸೇರಿ ರೈತನ ಬದುಕು ಅನಾಥವಾಗಿದೆ. ಈಗ ರೈತನ ಹೆಸರಲ್ಲಿ ರೈತನ ಕಡೆಯಿಂದ ಮತ ಪಡೆದು ಅಧಿಕಾರಕ್ಕೆ ಬಂದಂತಹ MLAಗಳಾಗ್ಬೋದು, MLCಗಳಾಗ್ಬೋದು, ಮಂತ್ರಿಗಳಾಗ್ಬೋದು, ಇವರು ತಾವು ಅಧಿಕಾರ ಕೈಗೆ ಬಂದ ಮೇಲೆ ರೈತನ ಬದುಕಿನ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಈಗ ನಾವು ಟೊಮ್ಯಾಟೊ ಬೆಳೆದಂಥ ರೈತರು ಅಥವಾ ಇತರ ತರಕಾರಿ ಬೆಳೆದಂಥ ರೈತರು ಅವರ ಪರಿಸ್ಥಿತಿ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಇದರೊಟ್ಟಿಗೆ ಈಗ ಮಾವು ಬೆಳೆಗಾರರ ಪರಿಸ್ಥಿತಿ ತಾವೆಲ್ಲರೂ ಒಂದು ತಿಂಗಳಿಂದ ನೋಡ್ತಾನೆ ಇದ್ದೀರಿ. ಇಂಥ ಪರಿಸ್ಥಿತಿಗಳನ್ನು ಹಿಂದಿನ ದಿನಗಳಲ್ಲಿ ನಾವು ನೋಡಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ಅಂದಿನ ಸರ್ಕಾರಗಳು 1 ಅಥವಾ 2 ಘಟನೆಗಳನ್ನು ನಾವು ನೆನೆಸ್ಕೋಬೋದು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಾಗ 2006ರಲ್ಲಾಗ್ಬೋದು ಅಥವಾ 2018ರಲ್ಲಾಗ್ಬೋದು ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ ಅವ್ರ ಕೈಲಾದಷ್ಟು ಸಹಾಯನ ಮಾಡಿದರು. ಈಗಿನ ನಮ್ಮ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ರೈತರು ಎಷ್ಟೇ ಮನವಿ ಮಾಡಿದ್ರು ಇವರಿಗೆ ಮನಸ್ಸು ಕರಗ್ತಾ ಇಲ್ಲ. ಜನಪ್ರತಿನಿಧಿಗಳಾದಂಥ ನಿಮ್ಮೆಲ್ರಿಗೂ ನಾವೇನು ಹೇಳ್ತೀವಿ ಅಂತಂದರೆ, ನೀವು ರೈತರ ಮಕ್ಕಳೇ, ನೀವೆಲ್ಲಿ ಆಕಾಶದಿಂದ ಜಾರಿ ಕೆಳಗಡೆ ಬಿದ್ದಿಲ್ಲ. ನೀವು ರೈತರ ಮಕ್ಕಳೇ. ರೈತರ ಕಡೆಯಿಂದ ಮತ ಪಡೆದು ಅಧಿಕಾರ ಬಂದ ಮೇಲೆ ನೀವು ಆಕಾಶದಲ್ಲಿ ಹಾರಾಡಲಿಕ್ಕೆ ಶುರು ಮಾಡಿದ್ದೀರಿ. ಇದು ಜಾಸ್ತಿ ದಿವಸ ನಡೆಯೋದಿಲ್ಲ. ರೈತರಿಗೆ ಗೊತ್ತಿದೆ, ನೀವು ಆಕಾಶದಲ್ಲಿ ಹಾರಾಡ್ತಿರೋರಿಗೆ ಯಾವ ಥರ ಗಾಳಿ ಕೀಳ್ಬೇಕಂತ ಗೊತ್ತಿದೆ. ಅವ್ರು ಕಿತ್ತಾಗ ಭೂಮಿ ಮೇಲೆ ಬಿದ್ದು ಕೈಗೆ ಕಾಲು ಮುರ್ಕೊಳ್ಳೋದಂತೂ ಗ್ಯಾರಂಟಿ ನೀವುಗಳು. ಅದರಿಂದ ನಿಮ್ಮಲ್ಲಿ ನಮ್ಮ ಮನವಿ ಏನಂತಂದರೆ, ನೋಡಿ, ಕಳೆದ ವಾರ 12ನೇ ತಾರೀಕು ಕ್ಯಾಬಿನೆಟ್ಟಲ್ಲಿ ರೈತರ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸ್ತಾರ ಒಂದು ಆಸೆ ಇತ್ತು, ಅದಿಲ್ಲ. ಮತ್ತು 19ನೇ ತಾರೀಕು ಖಂಡಿತ ಆಗುತ್ತೆ, ಖಂಡಿತ ಸರ್ಕಾರ ಅವರ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅನ್ನೋ ಒಂದು ಭರವಸೆ ಇತ್ತು. ಆದರೆ ನಮಗೆ ಬಂದ ಮಾಹಿತಿ ಪ್ರಕಾರ ನಮ್ಮ ಜಿಲ್ಲೆಯ ನಾಯಕರಾದಂಥ KH ಮುನಿಯಪ್ಪನವರು ಕ್ಯಾಬಿನೆಟ್ಟಲ್ಲಿ ಆ ವಿಷಯ ಪ್ರಸ್ತಾಪಿಸಿ ಚರ್ಚೆ ಆಗಿದೆ. ಆದರೆ ಇತರರು ಅಲ್ಲಿ ಇತರ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಅದಕ್ಕೆ ಧ್ವನಿಗೂಡಿಸಿದ್ದಾರೆ ಅನ್ನೋದು ಗೊತ್ತು. ಆದರೆ ಅದರೊಟ್ಟಿಗೆ ಎರಡೂ ಜಿಲ್ಲೆಯಲ್ಲಿರ್ತಕ್ಕಂಥ MLAಗಳಾಗಲಿ MLCಗಳಾಗಲಿ ಇದರೊಟ್ಟಿಗೆ ಹೋರಾಟ ಮಾಡದೇ ಇದ್ದರೆ ನಮಗೆ ರೈತರ ಸಂಕಷ್ಟಕ್ಕೆ ಸಹಕಾರ ಸಿಗೋದಿಲ್ಲ. ಯಾವುದೇ ಕೆಲಸಕ್ಕೆ ಬಾರದ ನಿಮ್ಮ ರಾಜಕೀಯ ತೆವಲಿಗೋಸ್ಕರ ನೀವು ರಾಜೀನಾಮೆ ಪತ್ರಗಳನ್ನು ಮಂತ್ರಿಗಳ ಆದಿಯಾಗಿ ಎರಡೂ ಜಿಲ್ಲೆಯ ಶಾಸಕರು ರಾಜೀನಾಮೆ ಪತ್ರ ಹಿಡಿದು ಬೀದಿಯಲ್ಲಿ ನಿಂತಿದ್ದನ್ನು ರೈತರು ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದಾರೆ. ಆವತ್ತು ರಾಜೀನಾಮೆ ಪತ್ರಗಳು ಇಟ್ಕೊಂಡು ಮುಖ್ಯಮಂತ್ರಿಗಳನ್ನು, ಕಾಂಗ್ರೆಸ್ ಅಧ್ಯಕ್ಷರನ್ನು, AICC ಅಧ್ಯಕ್ಷರನ್ನು ಬ್ಲ್ಯಾಕ್ ಮೇಲ್ ಮಾಡಿ ನೀವು ನಿಮ್ಮ ರಾಜಕೀಯ ತೆವಲನ್ನು ತೀರಿಸ್ಕೊಳ್ಳೋಕೆ ಹೋಗಿದ್ರಲ್ಲ, ಅದೇ ಥರ ಇವತ್ತು ರೈತರ ಕಷ್ಟಕ್ಕೆ ನೀವು ಸ್ಪಂದಿಸಬೇಕು. ಈಗ ಬನ್ನಿ ರಾಜೀನಾಮೆ ಪತ್ರಗಳು ಎತ್ಕೊಂಡು ಬೀದಿಗೆ. ರೈತರ ನೆರವಿಗೆ ನೀವು ಬರದೇ ಇದ್ರೆ ನಮ್ಮ ರಾಜೀನಾಮೆ ಕೊಡ್ತೀವಿ ಅಂತ ಈಗ ಬನ್ನಿ. ಈಗ ಯಾಕೆ ಮನೆಗಳಲ್ಲಿ ಕೂತಿದ್ದೀರಾ? ಕಿವಿ ಕೇಳಿಸ್ತಾ ಇಲ್ಲ ಅಥವಾ ಕಣ್ಣು ಕಾಣಿಸ್ತಾ ಇಲ್ವ ನಿಮಗೆ? ರೈತರ ಹೆಸರಲ್ಲಿ ಶಾಶ್ವತ ನೀರಾವರಿ ಹೋರಾಟಗಾರರನ್ನು ಅವರ ಹೋರಾಟಕ್ಕೆ ದಶಕಗಳಿಂದ ಅವರು ಹೋರಾಟ ಮಾಡ್ತಿದ್ರು. ಅದರ ಫಲಶ್ರುತಿಯಾಗಿ KC ವ್ಯಾಲಿ, ಎತ್ತಿನಹೊಳೆ ಇಂಥದ್ದನ್ನು ಶುರು ಮಾಡಿದ್ರು. ಆದರೆ ಈಗ ಅಲ್ಲೆಲ್ಲ ಆ ಒಂದು ಯೋಜನೆಗಳು ಏನಾಗ್ತಿದೆ? KC ವ್ಯಾಲಿನಲ್ಲಿ ಪೈಪ್ಗಳಲ್ಲಿ ನೀರು ಹರಿಯೋದಕ್ಕಿಂತ ಹೆಚ್ಚಾಗಿ ಹಣದ ಹೊಳೆನೇ ಹರಿಯಿತು, ಆದರೆ ನೀರು ಬರಲಿಲ್ಲ. 2018ರಲ್ಲಿ ಕೋಲಾರ ಗಡಿಗೆ ನೀರು ತಲುಪಿದ್ರು 2023 ಚುನಾವಣೆ ಮುಗಿಯೋವರೆಗೂ ಅಂದರೆ 5 ವರ್ಷಗಳಲ್ಲಿ ಯಾವತ್ತೂ 430 MLD ನೀರಿಗೆ ಯೋಜನೆ ಏನಿತ್ತು ಅದಕ್ಕೆ 250 MLD ನೀರು ಯಾವತ್ತೂ ಹತ್ತಿದ್ದೇ ಇಲ್ಲ. ಅವತ್ತು ಯಾವ ಶಾಸಕನಿಗೂ ಅಥವಾ ರಾಜಕಾರಣಿಗಳಿಗೂ ಅದು ದರ್ದು ಇರಲಿಲ್ಲ. ಈಗ ಯಾರೋ ಒಬ್ಬ ಮಹಾನ್ ನಾಯಕರು ನಾನು ನೀರು ಬಿಡಿಸ್ತೀನಿ ಅಂತ ಹೊರಟಿದ್ದಾರೆ. 5 ವರ್ಷ ಪಾಪ ಅವ್ರಿಗೆ ಗೊತ್ತಾಗಿರಲಿಲ್ಲ. ಈಗಲಾದರೂ ನೀರು ಬಿಡಿಸೋ ಪ್ರಯತ್ನ ಸಂತೋಷ, ಸ್ವಾಗತ ಮಾಡೋಣ. ಜನಪ್ರತಿನಿಧಿಗಳು ದಯವಿಟ್ಟು ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು. ನಾನು ಹೇಳೋದು ಇಷ್ಟೇ, ಸರ್ಕಾರದ ಮೇಲೆ ಒತ್ತಡ ತನ್ನಿ, ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ, ರೈತರೊಟ್ಟಿಗೆ ನಿಲ್ಲಿ.
ಆಗಿಲ್ಲ ಅಂತಂದರೆ ಈಗ ತೋರಿಸಿ ತಮ್ಮ ತಾಕತ್ತು, ರಾಜೀನಾಮೆ ತಾಕತ್ತು ಈಗ ತೋರಿಸ್ಬೇಕು. ಈಗ ತೋರಿಸಿ ನೀವು ರೈತರ ಮಕ್ಕಳು ರೈತರಿಗಾಗಿ ಬದುಕ್ತೀವಿ ಅನ್ನೋದನ್ನು ತೋರಿಸಿ. ಇಲ್ಲ ಅಂತಂದರೆ ಜಿಲ್ಲೆಯ ರೈತರು ಇನ್ನೂ ಕೂರೋದಿಲ್ಲ, ಹೊರಗಡೆ ಬರ್ತಾರೆ. ನೀವು ಊರುಗಳು ಬಿಟ್ಟು ಓಡಬೇಕಾದಂಥ ಪರಿಸ್ಥಿತಿ ಎಲ್ಲ MLAಗಳಿಗೂ MLCಗಳಿಗೂ ಬರ್ತದೆ. ಮತ್ತು ಇತರ ರಾಜಕಾರಣಿಗಳು ಇದನ್ನು ಅರ್ಥಕೋಬೇಕಾಗ್ತದೆ. ಈ ದಯವಿಟ್ಟು ಸರ್ಕಾರದ ಮೇಲೆ ಒತ್ತಡ ತಂದು ಮಾವು ಬೆಳೆಗಾರರು ಅಷ್ಟೇ ಅಲ್ಲ, ಇತರ ರೈತರ ಕಷ್ಟಗಳೇನಿದ್ದಾವೆ ಅದಕ್ಕೆ ಸ್ಪಂದಿಸೋ ಥರ ಇವತ್ತು ತಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ತಮ್ಮಲ್ಲಿ ಮನವಿ.